ಇರಲಾರದೆ ಜರಳಿಯನ್ನ ಬಿಟ್ಕೊಂಡ್ರ ಸಂಸದೆ ಕಂಗನಾ ರಣಾವತ್. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಚರ್ಚೆ. ಯಾಕಂದ್ರೆ ಜನತೆಗಳ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅಸಹ್ಯ ಅವರು ಅಂತ ಹೇಳಿ ಪದ ಬಳಕೆಯನ್ನ ಮಾಡಿದ್ದಾರೆ ಕಂಗನಾ ರಣಾವತ್. ಯಾವಾಗ ಕಂಗನಾ ರಣಾವತ್ ಜನತೆಗಳ ಬಗ್ಗೆ ಅಸಹ್ಯ ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ರು, ಕಾಕ್ರೋಚ್ ಜನತಾ ಪಾರ್ಟಿ ಸಿಡಿದೆದ್ದಿದೆ. ನಿರುದ್ಯೋಗಿ ಅನ್ನುವಂತಹ ಪದವನ್ನು ಬಳಕೆ ಮಾಡಿದ್ರು ಕಂಗನಾ ರಣಾವತ್. ಅದಕ್ಕೂ ಗರಂ ಆಗಿದೆ ಕಾಕ್ರೋಚ್ ಪಡೆ. ಕಂಗನಾ ರಣಾವತ್ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿಗಳು ಹಾಗೆ ಕಂಗನಾ ನಡುವೆ ಕದನ ತೀವ್ರಗೊಂಡಿದೆ. ಮಂಡ್ಯ ಕ್ಷೇತ್ರದ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಅವರಿಗೆ ವಿವಾದಗಳು ಹೊಸದೇನಲ್ಲ. ನೇರ ನಡೆನುಡಿಯ ಕಂಗನಾ ಅವರು ತಮ್ಮ ಮಾತಿನ ಕಾರಣಕ್ಕಾಗಿಯೇ ಹಲವು ಬಾರಿ ವಿವಾದಕ್ಕೆ ಗುರಿಯಾಗಿದ್ದಾರೆ. ನೇರವಾಗಿ ಹೇಳ್ಬಿಡ್ತಾರೆ, ಏನೇ ಅನ್ಸಿದ್ರು ಈಗಲೂ ಕೂಡ ಅದನ್ನೇ ಮಾಡಿದ್ದಾರೆ. ಮೊನ್ನೆ ಜನಸಿಗಳ ಪ್ರತಿಭಟನೆ ಏನಾಯಿತು, ಆ ಪ್ರತಿಭಟನೆಯ ಕಾರಣಕ್ಕಾಗಿ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನಿ ರಾಜೀನಾಮೆ ಕೊಡಬೇಕಾಯಿತು. ಅಲುಗಾಡದೇ ಇದ್ದಂತಹ 12 ವರ್ಷಗಳ ಕಾಲ ಅಲುಗಾಡದೇ ಆಡಳಿತ ಮಾಡಿದ್ದಂತಹ ನರೇಂದ್ರ ಮೋದಿ ಸರ್ಕಾರವೇ ಮಂಡಿಯೂರುವಂತಹ ಸಿಚುವೇಶನ್ ನಿರ್ಮಾಣ ಆಯಿತು. ಆದ್ರೆ ಇಷ್ಟೆಲ್ಲದರ ಹೊರತಾಗಿಯೂ ಜನಸಿಗಳ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ, ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಯುವಕರ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಎಲ್ಲೋ ಕೆಲವು ರೀಲ್ಸ್ ಗಳನ್ನ ನೋಡಿ ಆ ರೀಲ್ಸ್ ಗಳ ಮೇಲೆ ಇಡೀ ಜನಸಿ ಸಮುದಾಯವನ್ನ ಜಡ್ಜ್ ಮಾಡಿದಂತಹ ಸಂಸದೆ ಕಂಗನಾ ರಣಾವತ್ ಅವರ ಮಾತು ಆಕ್ರೋಶಕ್ಕೆ ಕಾರಣ ಆಗಿದೆ. ಜನಸಿಗಳು ಅಸಹ್ಯ, ಯೋಚನೆ ಮಾಡಲ್ಲ, ಏನೇನೋ ಮಾತನಾಡ್ಬಿಡ್ತಾರೆ, ಅಂಡರ್ ದಿ ಬೆಲ್ಟ್ ಮಾತನಾಡ್ತಾರೆ, ಅಸಭ್ಯವಾಗಿ ವರ್ತನೆ ಮಾಡಿಬಿಡ್ತಾರೆ, ಏನು ಆಲೋಚನಾ ಲಹರಿಯೇ ಇಲ್ಲದಂತಹ ಒಂದು ಜನಾಂಗ ಇದು, ಇಂಥ ಅರ್ಥದಲ್ಲಿ ಮಾತನಾಡ್ಬಿಟ್ಟಿದ್ದಾರೆ ಕಂಗನಾ ರಣಾವತ್. ಯಾವಾಗ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಇಂಥ ಮಾತುಗಳನ್ನ ಆಡ್ಬಿಟ್ರೋ ಜನಸಿಗಳ ಬಗ್ಗೆ, ಕಾಕ್ರೋಚ್ ಜನತಾ ಪಾರ್ಟಿ ಸಿಡಿದೆದ್ದಿದೆ. ಜನಸಿಗಳ ಬಗ್ಗೆ ಇಂಥ ಮಾತನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.